ಬೆಳಗಿನ ಬೆಳಕು. ಅರಣ್ಯಕಾಂಡ 15ನೇ ಅಧ್ಯಾಯ. ಹೊಸ ಸೃಷ್ಟಿಯ ಯಜ್ಞ ಭಾಗ 5. ನಾವು ಅರಣ್ಯಕಾಂಡ 15ರ ಅರ್ಪಣೆಗಳನ್ನು ಅಧ್ಯಯನ ಮಾಡುತ್ತಿದ್ದಂತೆ ಒಂದು ವಾಕ್ಯ ವೃಂದವು ಪದೇ ಪದೇ ಕಾಣಿಸಿಕೊಂಡಿದೆ. ಯೆಹೋವನು ಈ ಅರ್ಪಣೆಗಳನ್ನು ಯೆಹೋವನಿಗೆ ಸುವಾಸನೆಯುಳ್ಳದ್ದು ಎಂದು ಮರಳಿ ಮರಳಿ ಕರೆಯುತ್ತಾನೆ. ಇಂದು ಈ ಸುಂದರವಾದ ವಾಕ್ಯವೃಂದದ ನಿಜವಾದ ಅರ್ಥವೇನು ಎಂಬುದನ್ನು ಇಹಲೋಕವನ ಮಾಡೋಣ. ಹಾಗೆಯೇ ಇದೇ ಅಧ್ಯಯನದಲ್ಲಿರುವ ಮತ್ತೊಂದು ಅದ್ಭುತವಾದ ಸತ್ಯವನ್ನು ನೋಡೋಣ. ಅದೇನೆಂದರೆ, ದೇಶದಲ್ಲೇ ಹುಟ್ಟಿದ ಇಸ್ರಾಯೇಲರಿಗೂ ಮತ್ತು ಪರದೇಶಿಯಾದವನಿಗೂ ಒಂದೇ ನಿಯಮವಿರಬೇಕಿತ್ತು. ಇವೆರಡು ಹೊಸ ಸೃಷ್ಟಿಯಾದ ನಮಗೆ ಒಂದು ಸಮೃದ್ಧವಾದ ಪಾಠವನ್ನು ತರುತ್ತವೆ. ಮೊದಲನೆಯದಾಗಿ, ಸುವಾಸನೆಯುಳ್ಳದ್ದು ಎಂಬ ಅರ್ಥವೃಂದದ ಅರ್ಥವೇನಲ್ಲ ಎಂಬುದನ್ನು ನಾವು ಜಾಗರೂಕತೆಯಿಂದ ಅರ್ಥ ಮಾಡಿಕೊಳ್ಳಬೇಕು. ಯೆಹೋವನಿಗೆ ಬಲಿಯ ಭೌತಿಕ ವಾಸನೆಯ ಅಗತ್ಯವಿತ್ತು ಎಂದಾಗಲಿ, ಅಥವಾ ಒಬ್ಬ ಹಸಿವಿನಿಂದಿರುವ ಮನುಷ್ಯನ ಆಹಾರದ ಸುವಾಸನೆಯನ್ನು ಆನಂದಿಸುವಂತೆ ಆತನು ಸುಟ್ಟ ಮಾಂಸ ಮತ್ತು ಧಾನ್ಯದ ಸುವಾಸನೆಯನ್ನು ಆನಂದಿಸಿದನು ಎಂದಾಗಲಿ ಇದರ ಅರ್ಥವಲ್ಲ. ನಮ್ಮ ಅರ್ಪಣೆಗಳಿಂದ ಯೆಹೋವನಿಗೆ ಹಸಿವು ತೀರುವುದಿಲ್ಲ ಮತ್ತು ನಾವು ತರುವುದರ ಯಾವುದರ ಮೇಲೆಯೂ ಆತನು ಅವಲಂಬಿತನಾಗಿಲ್ಲ. ಬದಲಾಗಿ ಈ ವೃಂದವನವು ಅಂಗೀಕಾರವನ್ನು ಸೂಚಿಸುತ್ತದೆ. ಒಂದು ಅರ್ಪಣೆಯು ಯೆಹೋವನಿಗೆ ಸುವಾಸನೆಯುಳ್ಳದಾಗಿತ್ತು ಎಂದು ಪವಿತ್ರ ಗ್ರಂಥವು ಹೇಳುವಾಗ, ಆತನ ಆಜ್ಞೆಯ ವಿಧೇಯದಲ್ಲಿ ಸಲ್ಲಿಸಿದ ಆರಾಧನೆಯನ್ನು ಆತನು ಸ್ವೀಕರಿಸಿದನು ಎಂದು ಅಂಗೀಕರಿಸಿದನು ಎಂದರ್ಥ. ಆತನನ್ನು ಘನಪಡಿಸುವ ಮತ್ತು ಆತನ ವಾಕ್ಯಕ್ಕೆ ವಿಧೇಯವಾಗುವ ಹೃದಯದಿಂದ ಅದು ಬಂದಿದ್ದರಿಂದ ಅದು ಆತನಿಗೆ ಪ್ರಸನ್ನಕರವಾಗಿತ್ತು. ಈ ಸುವಾಸನೆಯು ಎಂದಿಗೂ ಯಜ್ಞವೇದಿಕೆಯಿಂದ ಏಳುವ ವಾಸನೆಯ ಬಗ್ಗೆಯಾಗಿರಲಿಲ್ಲ. ಅದು ಹೃದಯದಿಂದ ಏಳುವ ವಿಧೇಯತೆಯ ಬಗ್ಗೆಯಾಗಿತ್ತು. ಕ್ರಿಸ್ತನನ್ನು ಸಹಕಾರಿಯಾಗಿ ಇದೇ ರೀತಿಯಲ್ಲಿ ವರ್ಣಿಸಲಾಗಿದೆ ಎಂಬುದನ್ನು ನೋಡುವುದು ಸುಂದರವಾಗಿದೆ. ಪೌಲನು ಹೀಗೆ ಬರೆಯುತ್ತಾನೆ: ಕ್ರಿಸ್ತನು ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ತನ್ನನ್ನು ದೇವರಿಗೆ ಇಂಪಾದ ಸುವಾಸನೆಯುಳ್ಳ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಒಪ್ಪಿಸಿಕೊಟ್ಟನು. ಎಫೆಸದವರಿಗೆ 5ನೇ ಅಧ್ಯಾಯ 2ನೇ ವಾಕ್ಯ. ಶಿಲುಬೆಯ ಮೇಲೆ ಕ್ರಿಸ್ತನ ಅರ್ಪಣೆಯು ತಂದೆಯ ಮುಂದೆ ಏರಿದ ಅತ್ಯಂತ ಸತ್ಯವಾದ ಮತ್ತು ಪರಿಪೂರ್ಣವಾದ ಇಂಪಾದ ಸುವಾಸನೆಯಾಗಿತ್ತು. ಅದು ತಂದೆಯು ಸಂಪೂರ್ಣ ಮತ್ತು ಪರಿಪೂರ್ಣ ಆನಂದವನ್ನು ಕಂಡುಕೊಂಡ ಏಕೈಕ ಅರ್ಪಣೆಯಾಗಿತ್ತು. ಇದು ನಾವು ಅತ್ಯಂತ ಜಾಗರೂಕತೆಯಿಂದ ಹಿಡಿದಿಟ್ಟುಕೊಳ್ಳಬೇಕಾದ ಒಂದು ಸತ್ಯತೆ. ನಮ್ಮನ್ನು ನಡೆಸುತ್ತದೆ, ಏಕೆಂದರೆ ಇದು ನಮ್ಮನ್ನು ಒಂದು ಗಂಭೀರವಾದ ತಪ್ಪಿನಿಂದ ಕಾಯುತ್ತದೆ. ನಮ್ಮ ಗೋಧಿ ಹಿಟ್ಟು, ಎಣ್ಣೆ ಮತ್ತು ದ್ರಾಕ್ಷಾರಸದ ಅರ್ಪಣೆಗಳು ಯಜ್ಞದೊಂದಿಗೆ ಒಂದಾದಾಗ ಮಾತ್ರ ಇಂಪಾದ ಸುವಾಸನೆಯಾಗುತ್ತದೆ. ಅರಣ್ಯಕಾಂಡ 15ರ ಅರ್ಪಣೆಗಳಲ್ಲಿ ಹಿಟ್ಟು, ಎಣ್ಣೆ ಮತ್ತು ದ್ರಾಕ್ಷಾರಸ ಎಂದಿಗೂ ಒಂಟಿಯಾಗಿ ನಿಲ್ಲಲಿಲ್ಲ. ಅವು ಯಾವಾಗಲೂ ಪ್ರಾಣಿಯ ಯಜ್ಞದ ಜೊತೆಗೆ ಇರುತ್ತಿದ್ದವು. ಧಾನ್ಯದ ಅರ್ಪಣೆಯನ್ನು ದೇವರಿಗೆ ತನ್ನಷ್ಟಕ್ಕೆ ತಾನೇ ಸಂತೋಷಪಡಿಸಲು ಸಾಧ್ಯವೆಂಬಂತೆ ಎಂದಿಗೂ ಪ್ರತ್ಯೇಕವಾಗಿ ಅರ್ಪಿಸಲಿಲ್ಲ. ಅದನ್ನು ಯಾವಾಗಲೂ ಯಜ್ಞದ ಜೊತೆಯಲ್ಲಿಯೇ ತರಲಾಗುತ್ತಿತ್ತು. ಇಂದು ನಾವು ಎಂದಿಗೂ ಮರೆಯಬಾರದ ಒಂದು ಸತ್ಯವನ್ನು ನಮಗೆ ಕಲ್ಪಿಸುತ್ತದೆ. ನುಣ್ಣಗಿನ ಹಿಟ್ಟಿನಲ್ಲಿ ಚಿತ್ರಿಸಲಾದ ನಮ್ಮ ಸ್ವಭಾವ, ಎಣ್ಣೆಯಲ್ಲಿ ಚಿತ್ರಿಸಲಾದ ನಮ್ಮ ಪವಿತ್ರಭರಿತ ಜೀವನ ಮತ್ತು ಸುರಿಯಲ್ಪಟ್ಟ ದ್ರಾಕ್ಷಾರಸದಲ್ಲಿ ಚಿತ್ರಿಸಲಾದ ನಮ್ಮ ಸಮರ್ಪಿತ ಜೀವನ, ಇವುಗಳು ಕ್ರಿಸ್ತನ ಯಜ್ಞದೊಂದಿಗಿನ ಒಕ್ಕೂಟವಿಲ್ಲದೆ ಸಂಪೂರ್ಣವಾಗಿ ಅರ್ಥಹೀನವಾಗಿವೆ. ನಾವು ಹೇಗೆಯೇ ಅತ್ಯಂತ ಶ್ರೇಷ್ಠವಾದ ಸ್ವಭಾವ, ಅತ್ಯಂತ ಪವಿತ್ರಭರಿತ ಜೀವನ ಮತ್ತು ಸಂಪೂರ್ಣ ಸಮರ್ಪಣೆಯನ್ನು ತರಲು ಸಾಧ್ಯವಾದರೂ ಅದನ್ನು ಕ್ರಿಸ್ತನಿಂದ ಹೊರತಾಗಿ ತಂದಿದೆ ಆದಲ್ಲಿ ಅದು ದೇವರಿಗೆ ಇಂಪಾದ ಸುವಾಸನೆಯಾಗುವುದಿಲ್ಲ. ಅದು ಯಜ್ಞವಿಲ್ಲದ ಧಾನ್ಯದ ಕಾಣಿಕೆಯಾಗುತ್ತದೆ ಮತ್ತು ಯೆಹೋವನು ಎಂದಿಗೂ ಅಂಥದ್ದನ್ನು ಆಜ್ಞಾಪಿಸಲಿಲ್ಲ. ನಮ್ಮ ಸ್ವಂತ ಕಾರ್ಯಗಳನ್ನು ಸ್ವತಂತ್ರವಾಗಿ ದೇವರನ್ನು ಪ್ರಸನ್ನಗೊಳಿಸಬಲ್ಲವು ಎಂಬ ಪ್ರತಿಯೊಂದು ಆಲೋಚನೆಯಿಂದ ಇದು ನಮ್ಮನ್ನು ಕಾಯುತ್ತದೆ.
ನಮ್ಮ ಹಿಟ್ಟಿನ ಶ್ರೇಷ್ಠತೆಯಿಂದಾಗಿ ನಾವು ಅಂಗೀಕೃತರಾಗಿಲ್ಲ. ನಮ್ಮ ಹಿಟ್ಟು ಯಜ್ಞದೊಂದಿಗೆ ಒಂದಾಗಿರುವುದರಿಂದ ನಾವು ಅಂಗೀಕೃತರಾಗಿದ್ದೇವೆ. ಆತನೇ ಅರ್ಪಣೆಯಾಗಿದ್ದಾನೆ. ಆತನ ಜೊತೆಯಲ್ಲಿ ಬರುವುದನ್ನು ಮಾತ್ರ ನಾವು ತರುತ್ತೇವೆ. ನಮ್ಮ ಎಲ್ಲ ಭಕ್ತಿ ಮತ್ತು ಸಮರ್ಪಣೆಗಳು ಪ್ರಸನ್ನಕರವಾಗುವವು ಆತನ ಏಕೈಕ ಪರಿಪೂರ್ಣ ಯಜ್ಞದೊಂದಿಗೆ ಒಟ್ಟಾಗಿ ಮೇಲೇರಿದಾಗ ಮಾತ್ರ. ಯಜ್ಞವನ್ನು ತೆಗೆದುಹಾಕಿದರೆ ಹಿಟ್ಟು ಕೇವಲ ಹಿಟ್ಟಾಗಿಯೇ ಉಳಿಯುತ್ತದೆ. ಅದನ್ನು ಕ್ರಿಸ್ತನೊಂದಿಗೆ ಜೋಡಿಸಿರಿ, ಅದು ದೇವರಿಗೆ ಇಂಪಾದ ಸುವಾಸನೆ ಆಗುತ್ತದೆ. ಈಗ ನಾವು ಎರಡನೆಯ ಸತ್ಯದ ಕಡೆಗೆ ತಿರುಗೋಣ. ಇದೇ ಅಧ್ಯಾಯದಲ್ಲಿ ಯೆಹೋವನು ಈ ಸೂಚನೆಗಳು ಕೇವಲ ದೇಶದಲ್ಲೇ ಹುಟ್ಟಿದ ಇಸ್ರಾಯೇಲ್ಯರಿಗೆ ಮಾತ್ರವಲ್ಲದೆ ಅವರ ಮಧ್ಯ ವಾಸಿಸುವ ಪರದೇಶಿಗೂ ಅನ್ವಯಿಸುತ್ತವೆ ಎಂದು ಘೋಷಿಸಿದ್ದನು. ಇಸ್ರಾಯೇಲನಿಗೂ ಮತ್ತು ಪರದೇಶಿಗೂ ಒಂದೇ ನಿಯಮ ಮತ್ತು ಒಂದೇ ವಿಧಿ ಇರಬೇಕು ಎಂದು ಆತನು ಕೇಳಿದನು. ದೇವರನ್ನು ಸಮೀಪಿಸಲು ಯೆಹೂದ್ಯನಿಗೆ ಒಂದು ಮಾರ್ಗ ಮತ್ತು ಪರದೇಶಿಗೂ ಮತ್ತೊಂದು ಮಾರ್ಗವಿರಲಿಲ್ಲ. ಯೆಹೋವನ ಮುಂದೆ ಬಂದವರೆಲ್ಲರೂ ಒಂದೇ ಸೂಚನೆಯ ಪ್ರಕಾರ ಒಂದೇ ರೀತಿಯ ಅರ್ಪಣೆಗಳನ್ನು ಒಂದೇ ಮಾರ್ಗದಲ್ಲಿ ತರಬೇಕಾಗಿತ್ತು. ಇದು ದೇವರ ನ್ಯಾಯ ಮತ್ತು ಪಕ್ಷಪಾತವಿಲ್ಲದ ಗುಣವನ್ನು ತೋರ್ಪಡಿಸಿತು ಮತ್ತು ಸುವಾರ್ತೆಯ ಯುಗದಲ್ಲಿ ಬರಲಿದ್ದ ಇನ್ನಷ್ಟು ಶ್ರೇಷ್ಠವಾದ ಸತ್ಯದತ್ತ ಬೆಟ್ಟು ಮಾಡಿ ತೋರಿಸಿತು. ಏಕೆಂದರೆ ಕ್ರಿಸ್ತನಲ್ಲಿ ಯೆಹೂದ್ಯ ಮತ್ತು ಅನ್ಯಜನರ ನಡುವಿನ ಹಳೆಯ ಭೇದ ಭಾವವು ನಿರ್ಮೂಲವಾಗಿದೆ. ಪೌಲನು ಹೀಗೆ ಬರೆಯುತ್ತಾನೆ, ಕ್ರಿಸ್ತನಲ್ಲಿ ಇನ್ನೂ ಯೆಹೂದ್ಯನೆಂದಾಗಲಿ ಗ್ರೀಕನೆಂದಾಗಲಿ ಅನ್ಯಜನನೆಂದಾಗಲಿ ಭೇದವಿಲ್ಲ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದಾಗಿದ್ದೀರಿ. ಗಲಾತ್ಯದವರಿಗೆ 3ನೇ ಅಧ್ಯಾಯ 28ನೇ ವಾಕ್ಯ. ಮತ್ತು ಇದು ಹೇಗೆ ಸಂಭವಿಸಿತು ಎಂಬುದನ್ನು ಆತನು ವಿವರಿಸುತ್ತಾ ಆತನ ಬಗ್ಗೆ ಹೀಗೆ ಹೇಳುತ್ತಾನೆ, ಆತನೇ ನಮಗೆ ಶಾಂತಿಯಾಗಿದ್ದಾನೆ. ಆತನು ತನ್ನ ಶರೀರದಲ್ಲಿ ಶಿಲುಬೆಯ ಮೇಲೆ ನಮ್ಮನ್ನು ಬೇರ್ಪಡಿಸಿದ ಹಗೆತನದ ಗೋಡೆಯನ್ನು ಒಡೆದು ಹಾಕಿ ಯೆಹೂದ್ಯರನ್ನು ಅನ್ಯಜನರನ್ನು ಒಂದೇ ಜನವನ್ನಾಗಿ ಮಾಡಿದನು. ಎಫೆಸದವರಿಗೆ 2ನೇ ಅಧ್ಯಾಯ 24ನೇ ವಾಕ್ಯ. ನಿಯಮದ ಪ್ರಕಾರ ಧರ್ಮಶಾಸ್ತ್ರದಡಿಯಲ್ಲಿ ಒಂದು ನಡುವಿನ ಗೋಡೆ ಇತ್ತು. ಅದು ಅನ್ಯಜನರನ್ನು ದೂರದಲ್ಲಿಡುವ ನಿಜವಾದ ತಡೆಯಾಗಿತ್ತು. ಆದರೆ ಕ್ರಿಸ್ತನ ಯಜ್ಞದ ಆ ಗೋಡೆಯನ್ನು ಕೆಡವಿತು. ಹೀಗೆ ಪ್ರತಿಯೊಬ್ಬ ವ್ಯಕ್ತಿಯು ಅವರ ಹಿನ್ನೆಲೆ ಏನೇ ಆಗಿದ್ದರೂ ಒಂದೇ ಯಜ್ಞ ಮತ್ತು ದೇವರನ್ನು ಸಮೀಪಿಸಲು ಒಂದೇ ಮಾರ್ಗವಿದೆ. ಅರಣ್ಯಕಾಂಡ 15ರಲ್ಲಿ ಸ್ವದೇಶಿಯರಿಗೂ ಮತ್ತು ಪರದೇಶಿಯರಿಗೂ ಇದ್ದ ಒಂದೇ ನಿಯಮವು ಈ ಮಹಿಮೆಯುಳ್ಳ ಸತ್ಯದ ಛಾಯೆಯಾಗಿತ್ತು. ನಾವು ಹತ್ತಿರದಲ್ಲಿದ್ದರೂ ಅಥವಾ ದೂರದಲ್ಲಿದ್ದರೂ, ನಮ್ಮ ಪಿತೃಗಳ ಒಡಂಬಡಿಕೆಗಳನ್ನು ಬಲ್ಲವರಾಗಿದ್ದರೂ ಅಥವಾ ಅವರಿಗೆ ಸಂಪೂರ್ಣ ಪರಕೀಯರಾಗಿದ್ದರೂ, ನಾವೆಲ್ಲರೂ ಈಗ ಕ್ರಿಸ್ತನ ಏಕೈಕ ಯಜ್ಞದ ಮೂಲಕವೇ ನಿಖರವಾಗಿ ಒಂದೇ ರೀತಿಯಲ್ಲಿ ದೇವರ ಬಳಿಗೆ ಬರುತ್ತೇವೆ. ಒಂದು ರೀತಿಯ ವ್ಯಕ್ತಿಗೆ ಒಂದು ಸುವಾರ್ತೆ ಮತ್ತು ಇನ್ನೊಂದು ರೀತಿಯ ವ್ಯಕ್ತಿಗೆ ಮತ್ತೊಂದು ಸುವಾರ್ತೆ ಎಂದಿಲ್ಲ. ಒಬ್ಬನೇ ಮಾನವ ರಕ್ಷಕ, ಒಂದೇ ಯಜ್ಞ, ಒಂದೇ ಇಂಪಾದ ಸುವಾಸನೆ ಮತ್ತು ಒಂದೇ ತೆರೆದ ಮಾರ್ಗವಿದೆ. ಪ್ರತಿಯೊಂದು ಇಷ್ಟವುಳ್ಳ ಹೃದಯಕ್ಕೂ ತಂದೆಯ ಬಳಿಗೆ ಬರಲು ಒಂದೇ ಮಾರ್ಗವಿದೆ. ಆದುದರಿಂದ ನಾವು ಯಾರು ಅಥವಾ ಎಲ್ಲಿಂದ ಬಂದಿದ್ದೇವೆ ಎಂಬುದಕ್ಕಾಗಿ ಅಲ್ಲ, ಬದಲಾಗಿ ನಮ್ಮ ಎಲ್ಲ ಆರಾಧನೆಯು ಜೋಡಿಸಲ್ಪಟ್ಟಿರುವ ಆ ಒಂದೇ ಪರಿಪೂರ್ಣ ಅರ್ಪಣೆಯಿಂದಾಗಿ ನಾವು ಸ್ವೀಕರಿಸಲ್ಪಟ್ಟಿದ್ದೇವೆ ಎಂದು ತಿಳಿದು ನಾವು ಸಂತೋಷದಿಂದ ಆತನ ಬಳಿಗೆ ಸಮೀಪಿಸೋಣ. ಪ್ರಾರ್ಥನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಕ್ರಿಸ್ತನ ಅರ್ಪಣೆಯು ನಿನ್ನ ಮುಂದೆ ಏರಿದ ಅತ್ಯಂತ ಸತ್ಯವಾದ ಇಂಪಾದ ಸುವಾಸನೆಯಾಗಿತ್ತು ಎಂದು ನಾವು ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ನಮ್ಮ ಸ್ವಭಾವ ಪವಿತ್ರಾತ್ಮದಲ್ಲಿ ನಮ್ಮ ನಡೆ ಮತ್ತು ನಮ್ಮ ಸಮರ್ಪಣೆಯು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವೇ ನಿಮ್ಮನ್ನು ಪ್ರಸನ್ನಗೊಳಿಸುತ್ತವೆ ಎಂದು ನಮಗೆ ಕಲಿಸು. ನಮ್ಮ ಸ್ವಂತ ಕ್ರಿಯೆಗಳು ಆತನ ಯಜ್ಞದಿಂದ ಹೊರತಾಗಿ ಸ್ವೀಕರಿಸಲ್ಪಡಬಹುದು ಎಂದು ಎಂದಿಗೂ ಭಾವಿಸದಂತೆ ನಮ್ಮನ್ನು ಕಾಯು. ಕ್ರಿಸ್ತನಲ್ಲಿ ನಮ್ಮ ನಡುವಿದ್ದ ಗೋಡೆಯನ್ನು ಒಡೆದು ಹಾಕಿದ್ದಕ್ಕಾಗಿ ನಾವು ನಿನಗೆ ಧನ್ಯವಾದ ಅರ್ಪಿಸುತ್ತೇವೆ. ಹತ್ತಿರವಿರಲಿ ಅಥವಾ ದೂರವಿರಲಿ,
ನಾವೆಲ್ಲರೂ ಈಗ ಒಂದೇ ಯಜ್ಞ ಮತ್ತು ಒಂದೇ ತೆರೆದ ಮಾರ್ಗದ ಮೂಲಕ ನಿನ್ನ ಬಳಿಗೆ ಬರುತ್ತೇವೆ. ಕ್ರಿಸ್ತನು ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ತನ್ನನ್ನು ದೇವರಿಗೆ ಇಂಪಾದ ಸುವಾಸನೆಯುಳ್ಳ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಒಪ್ಪಿಸಿಕೊಟ್ಟನು. ಎಫೆಸದವರಿಗೆ 5ನೇ ಅಧ್ಯಾಯ 2ನೇ ವಾಕ್ಯ. ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಪರಮ ತಂದೆಯೇ, ಆಮೇನ್.